ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಪ್ರೋ ಕಬಡ್ಡಿ ಸೀಸನ್ 12ಕ್ಕೆ ಇನ್ನೇನು ದಿನಗಣನೆ ಸ್ಟಾರ್ಟ್ ಆಗಿದೆ. ಸೊ ಪ್ರೋ ಕಬಡ್ಡಿ ಸೀಸನ್ 12ರ ಬಗ್ಗೆ ನಮ್ಮ ಬೆಂಗಳೂರು ಬುಲ್ಸ್ನ ಅಸಿಸ್ಟೆಂಟ್ ಕೋಚ್ ಆದಂಥ ಜೀವಕುಮಾರ್ ಅವರು ಒಂದೆರಡು ಮನದಾಳದ ಮಾತುಗಳನ್ನು ಹೇಳ್ಕೊಂಡಿದ್ದಾರೆ. ಸೊ ಈ ಮಾತುಗಳಿಂದ ಬೆಂಗಳೂರು ಬುಲ್ಸ್ ಅಭಿಮಾನಿಗಳಿಗೆ ಒಂದು ಸಂತಸದ ಸುದ್ದಿ ಅಂತಲೇ ಹೇಳ್ಬೋದು. ಸೊ ಒಂದು ಬೆಂಗಳೂರು ಬುಲ್ಸ್ ಬಗ್ಗೆ ಪ್ರೌಡ್ ಫೀಲಿಂಗ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಹಾಗಾದರೆ ಅದು ಏನೇನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ. ಸೊ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ತಾ, ವಿಡಿಯೋ ಇಷ್ಟ ಆಯಿತಾದರೆ ವಿಡಿಯೋಗೊಂದು ಲೈಕ್ ಮಾಡಿ. ವಿಡಿಯೋನ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಅಸಿಸ್ಟೆಂಟ್ ಕೋಚ್ ಆದಂಥ ಜೀವಕುಮಾರ್ ಅವರು ಏನೇನು ಅಂತ ಹೇಳ್ಕೊಂಡಿದ್ರು ಅಂತ ನೋಡೋದಾದರೆ, ಬೆಂಗಳೂರು ಬುಲ್ಸ್ ತಂಡ ಈ ಕಳೆದ ಒಂದು ಸೀಸನ್ 11ರಲ್ಲಿ ತೋರಿದಂಥ ಕಳಪೆ ಪ್ರದರ್ಶನವನ್ನು ಯಾವ ಒಂದು ಸೀಸನಲ್ಲಿಯೂ ಸಹ ತೋರಿರಲಿಲ್ಲ. ಸೊ ಸೀಸನ್ 11ರಲ್ಲಿ 12ನೇ ಸ್ಥಾನವನ್ನು ಫಿನಿಷ್ ಮಾಡ್ತಾರೆ. ಸೊ ಈ ಒಂದು ಕಾರಣಕ್ಕೋಸ್ಕರನೇ ಬೆಂಗಳೂರು ಬುಲ್ಸ್ನ ಒಂದು ಮ್ಯಾನೇಜ್ಮೆಂಟ್ನವರು ಯೋಚನೆಯನ್ನು ಮಾಡಿಬಿಟ್ಟು ಬಿ.ಸಿ. ರಮೇಶ್ ಸರ್ ಮತ್ತು ನನ್ನನ್ನು ಅಸಿಸ್ಟೆಂಟ್ ಕೋಚನಾಗಿ ಮತ್ತು ಬಿ.ಸಿ. ರಮೇಶ್ ಸರ್ ಅವರನ್ನು ಹೆಡ್ ಕೋಚ್ ಆಗಿ ನೇಮಕವನ್ನು ಮಾಡ್ತಾರೆ. ಸೊ ಆ ಒಂದು ಕಾರಣದಿಂದಾಗಿ ನಾನು ಮತ್ತು ಬಿ.ಸಿ. ರಮೇಶ್ ಸರ್ ಆಲ್ರೆಡಿ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿದ್ವಿ. ಸೊ ಯಾವ ತರಹದ ಒಂದು ಟೀಮನ್ನು ಕಟ್ಟಬೇಕು ಬೆಂಗಳೂರು ಬುಲ್ಸ್ ತಂಡವನ್ನಾಗಿ ಅಂತ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿದ್ವಿ. ಸೊ ಆ ಒಂದು ಪ್ಲ್ಯಾನ್ನ ಪ್ರಕಾರನೇ ಒಂದು ಬೆಂಗಳೂರು ಬುಲ್ಸ್ನ ಟೀಮನ್ನು ರೆಡಿ ಮಾಡಿದ್ದೀವಿ ಒಂದು ಸೀಸನ್ 12ಕ್ಕೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ನಮ್ಮ ಟೀಮ್ ಯಾವ ತರಹ ಇದೆ ಅಂತ ನೋಡೋದಾದರೆ, ನಾವು ರೈಡಿಂಗ್ ಯೂನಿಟ್ನಲ್ಲಿಯೂ ಸಹ ಒಂದೇ ಪ್ಲೇಯರ್ ಮೇಲೆ ಡಿಪೆಂಡ್ ಆಗೋದಿಲ್ಲ. ಸೊ ಅಲ್ಲಿಯೂ ಸಹ ಹಲವಾರು ಬ್ಯಾಕಪ್ಗಳನ್ನು ಇಟ್ಕೊಂಡಿದ್ದೀವಿ. ಸೊ ಇನ್ನು ಆಲ್ರೌಂಡರ್ ಪ್ರದರ್ಶನದಲ್ಲಿ ನೋಡೋದಾದರೆ, ಆಲ್ರೌಂಡರ್ ವಿಭಾಗದಲ್ಲಿಯೂ ಸಹ ಬ್ಯಾಕಪ್ಪನ್ನು ಇಟ್ಕೊಂಡಿದ್ದೀವಿ. ಸೊ ಇವಾಗ ಡಿಫೆನ್ಸ್ನಲ್ಲಿಯೂ ಸಹ ಒಂದೇ ಪ್ಲೇಯರ್ ಮೇಲೆ ಡಿಪೆಂಡ್ ಆಗೋದಿಲ್ಲ, ಅಲ್ಲಿಯೂ ಸಹ ಹಲವಾರು ಬ್ಯಾಕಪ್ಗಳನ್ನು ಇಟ್ಕೊಂಡಿದ್ದೀವಿ. ಸೊ ಇವಾಗ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಒಂದು ಹೇಗಿದೆ ಅಂತ ನೋಡೋದಾದರೆ, ಒಂದು ಅತಿ ದೊಡ್ಡ ಟೀಮ್ ಆದ್ರೂ ಸಹ ಆ ಟೀಮನ್ನು ಹೊಡೆಯೋ ತಾಕತ್ತು ನಮ್ಮ ಟೀಮ್ಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ಬೆಂಗಳೂರು ಬುಲ್ಸ್ ತಂಡ ಇವಾಗೇನು ಸೀಸನ್ 12 ಸ್ಟಾರ್ಟ್ ಆಗುತ್ತಲ್ಲ, ಸೊ ಆ ಒಂದು ಸೀಸನ್ನಲ್ಲಿ ನೀವು ನೋಡುತ್ತೀರಾ ಯಾವ ಥರವಾಗಿ ನಮ್ಮ ಟೀಮ್ ಮುನ್ನುಗ್ಗುತ್ತೆ ಅಂತ ನೀವು ಕಾದು ನೋಡಿ. ಹಾಗೆ ಯಾವುದೇ ಒಂದು ದೊಡ್ಡ ಟೀಮ್ ಆದ್ರೂ ಸಹ ಭಯಪಡೋ ಒಂದು ಅವಶ್ಯಕತೆ ಇಲ್ಲ. ಸೊ ಆ ಟೀಮನ್ನು ಸಹ ನುಗ್ಗಿ ಹೊಡಿತಾರೆ ನಮ್ಮ ಬೆಂಗಳೂರು ಬುಲ್ಸ್ನ ಗೂಳಿಗಳು ಅಂತ ಹೇಳ್ಕೊಂಡಿದ್ದಾರೆ. ಸೊ ಈ ರೀತಿಯಾಗಿ ತಮ್ಮ ಒಂದು ಮನದಾಳದ ಮಾತುಗಳನ್ನು ಬೆಂಗಳೂರು ಬುಲ್ಸ್ ಅಭಿಮಾನಿಗಳಿಗೆ ಒಂದು ಹೇಳ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ಥರ ಸ್ಪೋರ್ಟ್ಸ್ ಇನ್ಫಾರ್ಮೇಷನ್ ವಿಡಿಯೋ ಬೇಕು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಅಂತ ಕೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.